ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ನೀವು ತಮ್ಮನೇಲಿ ನೋಡಿರೋ ಹಾಗೆ ಚರಿದು ಬರ್ಡೇ, ಹಾಗೆ ಅವಳ ಫೋಟೋ ಶೂಟು, ಪ್ರತಿಯೊಂದನ್ನು ಅವ್ರು ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಚರಿ ಬರ್ಡೇ ನಾವಿಬ್ರು ಜೊತೆಗಿಲ್ಲ. ಫಸ್ಟ್ ಟೈಮ್ ನಾವಿಬ್ರು ಅವಳ ಜೊತೆಗೆ ಅವಳ ಬರ್ಡೇಗಿಲ್ಲ. ಆ್ಯಂಡ್ ನಾನು ಯಾವತ್ತೂ ಅವಳನ್ನ ಈ ಥರ ಇಷ್ಟು ತಿಂಗಳ ಕಾಲ ಬಿಟ್ಟಿದ್ದೇ ಇಲ್ಲ. 2 ದಿನನೂ ಬಿಟ್ಟಿಲ್ಲ ಅವಳನ್ನ. 2 ದಿನ ನಾವು ಒಂದ್ಸತಿ ಏನೋ ವೀಸಾ ಇಂಟರ್ವ್ಯೂ ಹೋದಾಗ ಅಷ್ಟೇ 1-2 ದಿನ ಬಿಟ್ಟಿದ್ವಿ ಅಷ್ಟೇ. ಅದ್ ಬಿಟ್ರೆ ಯಾವತ್ತೂ ಅವಳನ್ನ ಬಿಟ್ಟಿಲ್ಲ. ಬಟ್ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗತ್ತೆ. ಅವಳ ಬರ್ಡೇಗೆ ನಾವು ಇಬ್ರು ಜೊತೆಗಿರ್ಬೇಕಿತ್ತು ಅಂತ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಅವಳು ನಮ್ಮನ್ನ ಮಿಸ್ ಮಾಡ್ಕೊಳ್ತಾನೆ ಇಲ್ಲ. ಶಿ ಈಸ್ ವೆರಿ ಹ್ಯಾಪಿ. ಅಂಡ್ ಈ ಸತಿ ಏನಾಗಿದೆ ಅಂತಂದ್ರೆ, ಅಲ್ಲಿ ಎಕ್ಸಾಮ್ ಇದ್ದ ಕಾರಣ ಎಕ್ಸಾಮ್ ಮಕ್ಕಳಿಗೆಲ್ಲ ನಡೀತಾ ಇದೆ. ಹಾಗೇನೆ ಅವಳಿಗೆ ಹುಷಾರಿರ್ಲಿಲ್ಲ. ತುಂಬಾನೇ ಜ್ವರ, ಶೀತ, ಕೆಮ್ಮು ಈ ಥರ ಎಲ್ಲ ಆಗಿತ್ತು. ಸೊ ಹಾಗಾಗಿ ಲೈಕ್ ಎಲ್ಲರನ್ನೂ ಕರೆದು ಈ ಥರದ್ದೆಲ್ಲ ಲಾಸ್ಟ್ ಟೈಮ್ ನಾವು ಬರ್ಡೇ ಮಾಡಿದ್ನ ನೀವು ನೋಡಿರಬಹುದು. ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವ್ರು ಇರ್ಲಿಲ್ಲ, ಇವ್ರು ಮಿಸ್ ಮಾಡ್ಕೊಂಡಿದ್ರು. ಮಿಸ್ ಮಾಡ್ಕೊಂಡಿದ್ದೀನಿ ಬಹಳ ಸಲ ಅಲ್ಲ, 3 ಸಲ. ಇದು 3ನೇ ಸತಿ ಇವ್ರು ಮಿಸ್ ಮಾಡ್ಕೊಳ್ತಾ ಇರೋದು ಚರಿ ಬರ್ಡೇನ. ನಂದು ಫಸ್ಟ್ ಟೈಮ್. ಸೊ ಲಾಸ್ಟ್ ಟೈಮು ಇಟ್ ವಾಸ್ ಲೈಕ್ ಸೋ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಅವ್ರ ಜೊತೆ ಅಜ್ಜಿ ತಾತ ಎಲ್ಲರೂ ಇದ್ವಿ. ಯೂಶಲಿ ನಾವು ಇಲ್ಲಿ ಮಾಡಿದಾಗ ನಾವಿಬ್ಬರೇ ಇರ್ತೀವಿ, ಫ್ರೆಂಡ್ಸ್ನ ಕರ್ತಿರ್ತೀವಿ. ಆ್ಯಂಡ್ 2ನೇ ವರ್ಷದ ಬರ್ಡೇ ಮಾತ್ರ 2ನೇ ವರ್ಷದ ಬರ್ಡೇ ಹುಬ್ಳಿಲಿ ಮಾಡಿದ್ವಿ. ಸಾರಿ, ಎಕ್ಸ್ಕ್ಯೂಸ್ ಮಿ. ಹುಬ್ಳಿಲಿ ನವೀನ್ ಹೋಟೆಲಲ್ಲಿ ಎಲ್ಲ ರಿಲೇಷನ್ನ ಕರೆದು ಮಾಡಿದ್ದು ಅನ್ಸುತ್ತೆ. ಫುಲ್ ಅದ್ದೂರಿ ಅಂತ ಹೇಳ್ಬೋದು. ಬಿಕಾಸ್ ಅವ್ಳ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂತಂದ್ರೆ ಕೊರೋನಾ ಟೈಮು. ಸೊ 2ನೇ ವರ್ಷನೂ ಕಡಿಮೆ ಆಗಿತ್ತು. ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಎಲ್ಲಾರನ್ನೂ ಕರೆದಿದ್ವಿ. ಇಟ್ ವಾಸ್ ಲೈಕ್ ಎ ಮಿನಿ ಮದ್ವೆ ತರ ಆಗಿತ್ತು. ಯಾಕಂತಂದ್ರೆ ಅವಾಗೆಲ್ಲ ಮದ್ವೆಗೆ ಬರೀ 50 ಜನ ಸೇರ್ಬೇಕಿರ್ತಿತ್ತು. ಸೊ ನಮ್ ಬರ್ಡೇ ಪಾರ್ಟಿಗೂ more than 50 ಮೆಂಬರ್ಸ್ ಸೇರಿದ್ರು ಅಂತ ಅನ್ಸುತ್ತೆ. ಚರಿ ಬರ್ಡೇಗೂ ಅವಾಗ more than 60 ಮೆಂಬರ್ಸ್ ಇದ್ರು ಅಂತ ಅನ್ಸುತ್ತೆ. ಎಲ್ಲ ಫ್ಯಾಮಿಲಿ, ನಮ್ ಕಡೆ ಇವ್ರ ಕಡೆ ಎಲ್ಲ ಕಡೆ ಸೇರಿ 60 ಜನ. ಸೊ ಆ ತರ ತುಂಬಾ ಗ್ರ್ಯಾಂಡ್ ಆಗಿ ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಲಾಸ್ಟ್ ಅವಳು ಪ್ರತಿ ವರ್ಷದ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗುತ್ತೆ, ಎಕ್ಸೆಪ್ಟ್ ಫಸ್ಟ್ನೇ ವರ್ಷದ ಬರ್ಡೇ. ಸೊ ಈ ಸತಿ ಬರ್ಡೇನ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ತೀರಿ. ಹಾಗೆ ನಾನು ಪ್ರತಿ ವರ್ಷ ಅವಳ ಬರ್ಡೇ ಕಿನ್ನ ಮುಂಚೆ ಪ್ರೀ ಬರ್ಡೇ ಫೋಟೋಶೂಟ್ ಮಾಡ್ತಾ ಇದ್ದೆ. ಬರ್ಡೇ ಫೋಟೋಶೂಟ್ ಬೇಸಿಕಲಿ ಲೈಕ್ ಬರ್ಡೇಕಿನ್ನ ಮುಂಚೆ. ಸೊ ಬೇಸಿಕಲಿ ಬರ್ಡೇ ಫೋಟೋಶೂಟು ಸ್ವಲ್ಪ ಮುಂಚೆ ಮಾಡೋದಿದೆ, ಪ್ರೀ ಬರ್ಡೇ ಫೋಟೋಶೂಟ್ ಅಂತ ಮಾಡ್ತಾ ಇದ್ವಿ. ಸೊ ಅದನ್ನು ಕೂಡ ಮಾಡಿದ್ದಾರೆ ಅವಳದು. ತುಂಬಾ ಅಂದ್ರೆ ತುಂಬಾನೇ ಒಂಥರ ಖುಷಿ ಆಗುತ್ತೆ. ಆಮೇಲೆ ಚರಿ ತುಂಬಾ ಲಕ್ಕಿ ಅಂತ ನನಗಂತ ಅನ್ಸುತ್ತೆ. ಯಾಕೆಂತಂದ್ರೆ ಅಪ್ಪ ಅಮ್ಮನೇ ಅಷ್ಟು ಕೇರ್ ಮಾಡಿ, ಅಷ್ಟು ಥಿಂಕ್ ಮಾಡಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು ಅಂತ ಥಿಂಕ್ ಮಾಡಿ ಮಾಡೋವಂಥದ್ದು. ಅವಳಿಗೆ ಹೆಂಗಾಗ್ತಾ ಇದೆ ಅಂತಂದ್ರೆ ಅವನ ಮಾಮ ಮತ್ತೆ ಅವರ ಅಜ್ಜಿ ತಾತ ಇವರೆಲ್ಲರೂ ಅವಳಿಗೆ ಒಂಥರ ಶೀ ಈಸ್ ಲೈಕ್ ಅ ಪ್ರಿನ್ಸಸ್. ಅವಳೊಂಥರ ರಾಜ್ಕುಮಾರಿ ಥರನೇ ಇದ್ದಾಳೆ ಅಲ್ಲಿ. ಟೈಮಿಗೆ ಊಟ ತಿಂಡಿ, ಅವಳಿಗೆ ಏನು ಬೇಕೋ ಪ್ರತಿಯೊಂದನ್ನು ಅವಳು ಕೇಳಿದ್ದು. ಆ್ಯಕ್ಚುಲಿ ಅವಳಿಗೇನು ತಿನ್ನಕ್ಕೆ ಬೇಕನ್ಸುತ್ತೋ ಅದು, ಅವಳಿಗೇನು ಸ್ಕೂಲಲ್ಲಿ ಯಾರ್ದೇನು ನೋಡ್ತಾಳೋ, ಏನು ಹೊಸ ಥರ ಬೇಕಂತ ಅನ್ಸುತ್ತೋ ಅದು ಅವಳ ಹತ್ರ ಇದ್ದೇ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನಗೆ ಅನ್ಸೋದು ನಮ್ಕಿನ್ನ ಹೆಚ್ಚಾಗಿ ಅವಳನ್ನ ಕಾಳಜಿ ಕೇರ್ ಮಾಡಿ ನೋಡ್ಕೊಳ್ತಾ ಇದ್ದಾರೆ. ಸುಳ್ಳು ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಏನು ಅಂತಂದರೆ ನಮಗೆ ಏನೂ ಹೇಳಿಲ್ಲ ಅವರು.
ಏನಂತ ಅಂದಿದ್ರು ಎಕ್ಸಾಮ್ಸ್ ಇದೆ, ಸೊ ಹಾಗಾಗಿ ನಾವು ಸಿಂಪಲ್ ಆಗಿ, ನಾನೇ ಹೇಳಿದ್ದೆ ಸಿಂಪಲ್ ಆಗಿ ಮಾಡ್ರಿ, ಹೆಂಗೂ ನಾವಿಲ್ಲ. ನನಗೆ ಒಂಥರ ಬೇಜಾರು ಅನ್ಸುತ್ತೆ, ಹೊಟ್ಟೆವ್ರು ಇರ್ತಾಯೋ ನಾನಿಲ್ಲಲ್ಲ ಸರಿ ಬರ್ಡೇಲಿ ಅಂತ, ಅದಕ್ಕೆ ಸಿಂಪಲ್ ಆಗಿ ಮಾಡ್ರಿ ಅಂತ ಹೇಳಿದ್ದೆ. ಆ್ಯಂಡ್ ಅವರು ಬರ್ಡೇ ಅಂದ್ರೆ ಜ್ವರ ಒಂದಿತ್ತಲ್ಲ, ಅವ್ಳಿಗೆ ಸಿಂಪಲ್ ಆಗಿ ಮಾಡಿದ್ದಾರೆ. ಜಸ್ಟ್ ಫ್ರೆಂಡ್ಸ್ ಕರೆದು ಅಲ್ಲೇ ಒಂದ್ ಸ್ವಲ್ಪ ಕೇಕ್ ಕಟ್ಟಿ. ಬಟ್ ಬರ್ಡೇಗಿನ ಮುಂಚೆ ಫೋಟೋಶೂಟ್ ಇದೆ, ಬರ್ಡೇ ಫೋಟೋಶೂಟಿಗೆ ಅಂತಾನೆ ಸೆಲೆಬ್ರೇಷನ್ ಬೇರೆ. ಅಂಡ್ ಅವತ್ತಿನ ಹಿಂದಿನ ದಿನ ರಾತ್ರಿ ಕೇಕ್ ಕಟ್ಟಿಂಗು, ಇಮ್ಯಾಜಿನ್ ಕೂಡ ಮಾಡಕ್ ಆಗಲ್ಲ ಅದನ್ನ. ಅಷ್ಟು ಲೈಕ್ ವೆಲ್ ಪ್ಲಾನ್ಡ್, ಅಷ್ಟು ಚೆನ್ನಾಗಿ ಮಾಡಿದಾನೆ ನನ್ನ ತಮ್ಮ. ಸೊ ಅದನ್ನ ಅದು ವಿಡಿಯೋಸ್ ಫೋಟೋಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಷ್ಟು ಅದನ್ನ ನಾನು ಹೇಳಿದ್ರೆ ಅಯ್ಯೋ ಹೆಂಗೆ ಹೇಳ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದನ್ನ ಹೇಳ್ದೇನೆ ಇರೋಕ್ಕಾಗಲ್ಲ, ಹೇಳಿದ್ರು ಅದು ತುಂಬಾ ಜಾಸ್ತಿ ಅಂತ ಮಾಡ್ತಾರೇನೋ ಅಂತ ಅನ್ಸುತ್ತೆ. ಅದು ಅವ್ರು ಮಾಡೋದಕ್ಕೆ ನಾವು ಹೇಳೋದೆಲ್ಲ ಏನಕ್ಕೂ ಅಲ್ಲೇ ಅಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ನಿಮ್ಮ ಮನೇಲಿ ಮಕ್ಕಳಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅವ್ರನ್ನ ಪ್ರತಿಯೊಂದು ಊಟ ಮಾಡಿಸೋದು, ಓದಿಸೋದು, ಹಠ ಮಾಡಿದ್ರೆ ಏನಾದ್ರು ಕೇಳಿದ್ರೆ. ಬಟ್ ಅವಳಿಗೆ ನಮ್ಮಿಬ್ಬರ ನೆನಪೇ ಬಂದಿಲ್ಲ. ಅವಳಿಗೆ ನಮ್ಮಿಬ್ರನ್ನ ಅವಳು ಮಿಸ್ಸೇ ಮಾಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡಿದ್ದಾರೆ. ಸೊ ಅದು ನನಗೆ ಖುಷಿ ಒಂಥರ ಸಮಾಧಾನ. ನಾವಿಬ್ರು ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅಂದಿದ್ಕೆ ನಾವು ಇಲ್ಲಿ ಇಷ್ಟು ಸಮಾಧಾನವಾಗಿ ಒಂದು ರಾತ್ರಿ ನಿದ್ದೆ ಮಾಡಬಹುದು. ಮಕ್ಕಳನ್ನ ಬಿಟ್ಟಿರೋದು ಅದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ಈವನ್ ಎಷ್ಟು ದೊಡ್ಡವರಾದ್ರೂ ಬೇರೆ ಊರಿಗೆ ಇಂಜಿನಿಯರಿಂಗು, ಮೆಡಿಕಲ್ಲು ಏನೋ ಮಾಡಕ್ಕೆ ಕಳಿಸ್ಬೇಕಂದ್ರೂ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗುತ್ತೆ. ಅಷ್ಟು ಚಿಕ್ಕ ಮಗಳನ್ನ ನಾವು ಬಿಟ್ಟು ಬಂದಾಗ ಒಂದು 4-5 ದಿನ ನಾನು ನಿದ್ದೆನೇ ಬಂದಿರಲಿಲ್ಲ. ಸೀರಿಯಸ್ಲಿ ಬಿಟ್ಟು ಬರಬಾರ್ದಾಗಿತ್ತೇನೋ ಅಂತ ಒಂದು ಮನಸ್ಸಲ್ಲಿ ನನಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ಯಾವತ್ತೂ ಅವಳನ್ನ ಬಿಟ್ಟಿದ್ದೆಲ್ಲ. ಆ್ಯಂಡ್ ತಾಯಿ ಮಗು ಅದು ಲೈಕ್ ಹೆಂಗಂದ್ರೆ ನೋಡ್ತಾ ಇದ್ದಾಗ ಅದು ಬೇರೆ ಅಲ್ಲ ನಪ್ಪಿ. ನಾವು ನೋಡೋದೇ ಬರೀ ವಿಡಿಯೋ ಕಾಲು, ಇಷ್ಟು ತಿಂಗಳ ಕಾಲ ಎಷ್ಟೋ ದಿನ ಆದ್ಮೇಲೆ ಬರ್ತಾಳೆ ಅಂತ. ಸೊ ಹಿಂಗಿದ್ದಾಗ ಇಟ್ಸ್ ವೆರಿ 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 ಹಾರ್ಡ್. ತಾಯಿಗೆ ಗೊತ್ತದು ಹೆಂಗೆ ಫೀಲ್ ಆಗುತ್ತೆ ಅಂತ ಹೇಳಿ. ಸುಮಾರು ಜನ ಹೇಳಿದ್ರಿ ಬಿಟ್ಟು ಹೋಗ್ಬೇಡಿ ಅಂತ. ಬಟ್ ಅವಾಗಿನ ಪರಿಸ್ಥಿತಿ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಅವಳು ಓದು ತುಂಬಾನೇ ಮುಖ್ಯ ಆಗಿತ್ತು. ಸೊ ಹಾಗಾಗಿ ಅವಳನ್ನ ಬಿಟ್ಟು ಬರಬೇಕಾಯ್ತು. ಸೊ ಈ ಸತಿಯ ಬರ್ಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅದು ನೋಡಿ ಲಿಟ್ರಲಿ ಹಿಂಗೆ ಫೀಲ್ ಆಯಿತು ಅಂತಂದರೆ, ಅಕಸ್ಮಾತ್ ನಾನು ಇಲ್ಲ ಅಂದ್ರೂ ಅಂದರೆ ನಾನು ಅಂದರೆ ನನಗೆ ಆ ಥರ ಏನು ಯಾರು ನೋಡ್ಕೋತಾರಪ್ಪ ನನ್ನ ಮಗಳನ್ನ ಅನ್ನೋ ಥರ ಕೊರಗಿರೋದಿಲ್ಲ. ಸೊ ಆ ಥರ ಒಂದು ಅಷ್ಟು ಒಳ್ಳೆತನದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಈವನ್ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮನೇ ಆದ್ರೂ ಅವ್ರು ನೋಡ್ಕೊಳ್ತಾ ಇರೋದು ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಹಳ ಚೆನ್ನಾಗಿ ನೋಡ್ಕೊತಾ ಏನು ಕೊರತೆ ಇಲ್ದಂಗೆ ನೋಡ್ಕೊತಾ ಇದ್ದಾರೆ. ಏನು ಅವಳಿಗೇನು ಚಿಕ್ಕದು ಒಂದು ಸಣ್ಣದು ಕೊರತೆನೂ ಅವರು ಅವಳದ್ದು ಏನು ಕೇಳಿದ್ರು ಎಲ್ಲದೂ ಮಾಡ್ತಾ ಇದ್ದಾರೆ. ಆಮೇಲೆ ಮಕ್ಕಳು ಹೊರಗಡೆ ಆಟ ಆಡಕ್ ಹೋದಾಗ ಇದಕ್ ಮಾಡಿದಾಗ ಅದೊಂದು ಭಯ ಇರುತ್ತೆ, ಅಯ್ಯೋ ಯಾರಾದ್ರೂ ಏನಾದ್ರು ಇದು ಮಾಡಿದ್ರೆ ಹಂಗೆ ಹಿಂಗೆ ಅಂತ. ಸೊ ಹೊರಗಡೆ ಒಬ್ರು ಇದ್ದೇ ಇರ್ತಾರೆ. ಅವಳು ಬೆಳಗ್ಗಿಂದ ಸಂಜೆ ತನಕ ಆಟ ಆಡ್ತಾ ಇರ್ತಾಳೆ. ಸೊ ಇಟ್ಸ್ ನಾಟ್ ಈಸಿ. ನಾನು ಎಲ್ಲದನ್ನು ಹೇಳ್ತಿದ್ದೀನಿ ಅಂತಲ್ಲ, ಬಟ್ ತುಂಬ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾರೆ. ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರೋದು ಏನಪ್ಪಿ ಭಾಳ ಕೆಲಸ ಇರುತ್ತೆ. ನಮಗೆ ಎಷ್ಟು ಕೆಲಸ ಆಗ್ತಿತ್ತು ಎಷ್ಟು ಕೆಲಸನೂ ಅವ್ರು ನಿಭಾಯಿಸ್ತಿದ್ದಾರೆ. ಅವ್ರ ಕೆಲಸದ ಜೊತೆ ನಮ್ಮ ಮಗಳು ನೋಡ್ಕೊಳ್ಳೋದು ಅವ್ರಿಗೆ ದೊಡ್ಡ ಕೆಲಸ ಆಗಿದೆ. ಈಗ ಅದೇ ಫಸ್ಟ್ ಮೇನ್ ಕೆಲಸ ಆಗಿದೆ ಅವರಿಗೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಮುಂದೆ ಚೆರಿ ಈ ವಿಡಿಯೋ ನೋಡಿದಾಗ ಅವಳಿಗೆ ಗೊತ್ತಾಗಬೇಕು. ಇವನ್ ನೆನಪಿರುತ್ತೆ, ಬಟ್ ಸ್ಟಿಲ್ ಅವಳು
ದೊಡ್ಡವಳಾದಾಗ ಈ ವಿಡಿಯೋ ನೋಡಿದಾಗ ಅವಳಿಗೆ ಅನ್ನಿಸ್ಬೇಕು ಅವರೆಲ್ಲ ಎಷ್ಟು ಅವಳಿಗೆ ಇಂಪಾರ್ಟೆನ್ಸ್ ಕೊಟ್ಟೆಲ್ಲ ನೋಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕ್ಲಿಯರಾಗಿ, ಆ್ಯಂಡ್ ನಿಮಗೂ ಎಲ್ಲ ಗೊತ್ತಾಗಲಿ ಅಂತ ಹೇಳಿ. ಒನ್ಸ್ ಅಗೇನ್ ಚೆರಿ ಬರ್ಡೇ ವಿಶ್ ಮಾಡಿ. ಚೆರಿ ಬರ್ಡೇ ವಿಶ್ ಮಾಡೋಣ. ವಿಶ್ ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚೆರಿ. ನಿನ್ನ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ. 100 ಕಾಲ ಸುಖವಾಗಿ ಬಾಳು. ಅಂಡ್ ಲವ್ ಯು ಸೋ ಮಚ್. ಮಿಸ್ ಯು ಸೋ ಮಚ್. ಮಿಸ್ ಯು ಆಲ್ಸೋ ಸೋ ಮಚ್. ಓಕೆ, ಟೇಕ್ ಕೇರ್. ಈ ಸತಿ ಬರ್ಡೇ ಅವಳದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಬಟ್ ಯಾ ನಮ್ಮ ಮನೇಲಿ ಬರ್ತಾಳೆ ಸ್ವಲ್ಪ ದಿನ. ಯಾ ಅದನ್ನ ಅವಳು ಬರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗಾದರೂ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಯಾ ಕ್ಲಿಪ್ಪಿಂಗ್ಸು ವಿಡಿಯೋಸ್ ಎಲ್ಲ ಹಾಕ್ತೀನಿ, ನೀವು ನೋಡಿ ಅದನ್ನು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಇವಾಗ ನಾನು ಫಸ್ಟ್ ಫೋಟೋಶೂಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರಬಹುದು ಈ ರವಿ ವರ್ಮನ್ ಪೇಂಟಿಂಗ್ಸು ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಮಾಡಿ ಫೋಟೋ ತೆಗೆಸ್ತಾ ಇದ್ದಾರೆ. ಹಾಗೆ ನಮ್ಮಮ್ಮ, ನಮ್ಮಪ್ಪ ಮತ್ತು ಚೆರಿ 3 ಜನನೂ ತೆಗೆಸ್ಕೊತಾರೆ. ಇದೊಂಥರ ನನಗೆ ಶಾಕು. ಫೋಟೋ ಸ್ಟುಡಿಯೋದಿಂದನೇ ನನಗೆ ಫೋನ್ ಮಾಡಿದರು, ವಿಡಿಯೋ ಕಾಲು. ನನಗೆ ನೋಡ್ಬಿಟ್ಟು ಯಾರದು ಏನು ಮಾಡಿದೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಈ ಥರ ಒಂದು ಪಾರ್ಕಲ್ಲಿ ನಮ್ಮ ಅಮ್ಮನ ಜೊತೆ ಸೈಕಲ್ ಓಡಿಸೋ ಥರ, ಹಾಗೆ ನಮ್ಮ ಅಪ್ಪನ ಜೊತೆ ಈ ಥರ ಏನೋ ಒಂದು ಚಿಕ್ಕ ಆ್ಯಕ್ಟಿವಿಟಿನೇ ಆಗಿರ್ಬೋದು. ಸೊ ಇದನ್ನೆಲ್ಲ ಒಂದು ಕೊಲ್ಯಾಜ್ ಮಾಡಿ ಒಂದು ವಿಡಿಯೋ ಥರ ಮಾಡಿ, ಸೊ ಈ ಥರದ್ದನ್ನೆಲ್ಲ. ಹಾಗೆ ಬರ್ಡೇ ಹಿಂದಿನ ದಿನ ನೈಟ್ ಬಂದುಬಿಟ್ಟು ಈ ಥರ ಒಂದು ಫೋಟೋಶೂಟು ಮತ್ತು ಸೆಲೆಬ್ರೇಷನು. ಸೊ ನೋಡ್ತಾ ಇರ್ಬೋದು ಅವಳು ಹಾಕ್ಕೊಂಡಿರೋ ಲೈಕ್ ಮೇಕಪ್ಪು, ಡ್ರೆಸ್ಸು, ಹಾಗೆ ಆಕ್ಸೆಸರೀಸು ಆನ್ ಪಾಯಿಂಟ್ ಇದೆ. ಎಲ್ಲದನ್ನು ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದಾರೆ, ಡ್ರೆಸ್ಸಿಂದ ಆಗಿರ್ಬೋದು ಪ್ರತಿಯೊಂದೂ. ಸೊ ಇದನ್ನೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ, ನಾನು ಇದನ್ನೆಲ್ಲ ನೋಡೇ ಇಲ್ಲ. ಲೈಕ್ ಬರ್ಡೇ ದಿನವೇ ನಾನು ಅವ್ಳ ಬರ್ಡೇ ದಿನ ನಮ್ಮಮ್ಮ, ನಮ್ಮ ಅವರೆಲ್ಲ ಸ್ಟೇಟಸ್ ಹಾಕ್ಕೊಂಡಾಗೆ ನೋಡಿರೋದು ನಾನು, ನಮ್ಮಮ್ಮ ಅವರೆಲ್ಲ. ಸೊ ಐ ವಾಸ್ ಲೈಕ್ ಫುಲ್ಲು ನನಗೆ ಶಾಕ್. ನನಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಥರದ್ದೇನೋ ಮಾಡ್ತಾಯಿದ್ದೀವಿ ಅಥವಾ ಫೋಟೋಶೂಟ್ ಮಾಡ್ತಾಯಿದ್ದೀವಿ ಯಾವುದನ್ನು ಹೇಳಿಲ್ಲ. ಎವ್ರಿ ಡೇ ಮಾಡಿದ್ದಾರೆ ಅವರೊಂದು 5-6 ದಿನ ಫೋಟೋಶೂಟ್ನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ನೋಡ್ತಾ ಇರ್ಬೋದು, ಇದು ಬರ್ಡೇ ಹಿಂದಿನ ದಿನದ್ದು ಒಂದು ಸೆಲೆಬ್ರೇಷನ್. ಈ ಥರ ಎಲ್ಲ ಫೈರ್ ವರ್ಕ್ಸ್ ಎಲ್ಲ ಮಾಡಿ ಏನು ನನಗಂತೂ ಮಾತೇ ಬರ್ತಾಯಿಲ್ಲ. ತುಂಬ ಅಂದರೆ ತುಂಬ 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 ಖುಷಿ ಆಯಿತು ನನಗೆ ಈ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು, ಸೆಲೆಬ್ರೇಷನ್ ಎಲ್ಲ ನೋಡಿಬಿಟ್ಟು. ಐ ವಾಸ್ ಲೈಕ್ ಸ್ಟನ್ಡ್ ಮತ್ತು ಸ್ಪೀಚ್ಲೆಸ್ ಆ ಥರ ಆಗೋಗಿದ್ದೆ ನಾನು. ಸೊ ನಾನು ಏನೂ ಹೇಳೋಕ್ಕೂ ಹೋಗಿಲ್ಲ ಅವ್ರಿಗೆ. ನಾನು ಐ ವಾಸ್ ಲೈಕ್ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ, ನೋಡ್ಬಿಟ್ಟೆ. ನನಗೆ ಏನೂ ಮಾತೇ ಬರ್ತಾ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಈ ಥರದ್ದೆಲ್ಲ ವಿಡಿಯೋ ಎಲ್ಲ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಕರ್ಕೊಂಡೋಗ್ಬಿಟ್ಟು ಈ ಥರ ಟ್ರೆಡಿಷ್ನಲ್ ಆಗಿ ಫೋಟೋಶೂಟ್ ಮಾಡಿ ಆ ವಿಡಿಯೋ ಚಿಕ್ಕ ಚಿಕ್ಕ ವಿಡಿಯೋಸ್ನೆಲ್ಲ ಕೊಲ್ಯಾಜ್ ಮಾಡಿಬಿಟ್ಟು ಅದನ್ನೊಂದು ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಆದಂತಹ ಸಾಂಗಿಗೆ ಹಾಕಿದ್ದಾರೆ. ಸೊ ಆ ವಿಡಿಯೋಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಥರದೊಂದು ಕ್ಯೂಟಾಗಿ ಡ್ರೆಸ್ ಮಾಡಿ ಕಾರ್ ಮೇಲೆ ಕೂರಿಸಿ ಈ ಥರದನ್ನೆಲ್ಲ ಅವಳು ಕೈಯಲ್ಲಿ ಕ್ಯೂಟಾಗಿ ಮಾಡಿಸಿ ಅದನ್ನೆಲ್ಲ ಸಣ್ಣ ಕ್ಲಿಪ್ಪಿಂಗ್ ಮಾಡಿ ಅದನ್ನು ಒಂದು ಹಾಡನ್ನ ಹಾಕ್ಬಿಟ್ಟು ರೀಲ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನೆಲ್ಲ ನನಗೆ ಗೊತ್ತಿಲ್ಲದಲ್ಲೇ ಅವರಾಗೆ ಮಾಡಿರೋ ಅಂಥದ್ದು. ಹಾಗೆ ಇದು ಬಂದು ಬರ್ಡೇ ದಿನ ಬೆಳಗ್ಗೆದು ವಿಡಿಯೋ. ಹ್ಯಾಪಿ ಬರ್ಡೇ ಟು ಯು. Happy birthday to you, Chinu Gunda. Happy birthday
to you. Happy birthday to you, Cherry. Happy birthday to you. ಮಮ್ಮಿ ಪಪ್ಪನ್ ಸರ್ಪ್ರೈಸ್. ಥ್ಯಾಂಕ್ ಯು ಮಮ್ಮಿ ಪಪ್ಪ. ಸರಿ ಎಸ್ ಮಾಡಿ ಏನದ ಡಾಲಿ ಏನ್ ಡಾಲ್ ಅದ ಬಲರಿನಾ. ಎಸ್ ನಿಂಗೆ ಇಷ್ಟ ಅಲ್ಲ ಬೆಲ್ಲರಿನ ಅಂದ್ರೆ. ಕಟ್ ಮಾಡಿರಲ್ಲ. ಆಯ್ತು ಬಾಯ್ಲಿ. ಇಷ್ಟ ಆಯ್ತಾ ಕಂದ ಸರಿ ಇಷ್ಟ ಆಯ್ತಾ ಬಂಗಾರ ಇಷ್ಟ ಆಯ್ತು. ಹಾ? ಇಷ್ಟ ಆಯ್ತು. ಉಪ್ಪಲ್ಲ ಹರೀಶ್ ಹ್ಯಾಪಿ ಬರ್ಡೇ ಚಿರಿ. ಹ್ಯಾಪಿ ಬರ್ಡೇ ಚರಿ. ಇನ್ನು ಹುಟ್ಟೇ ಇರ್ಲಿಲ್ಲ ಕಡ ನೀನು. ಥ್ಯಾಂಕ್ ಯು ಮಮ್ಮಿ ಪಪ್ಪ. ಇನ್ನೊಂಚೂರು ಕೇಕು ನೀನ್ ಮುಖ ತೊಳ್ಕೊಂಡು ಬರ್ತೀನಿ ನಾವು. ಇನ್ನು ಆಮೇಲೆ ತಿಂತೀನಿ ಸ್ಕೂಲಿಂದ ಬಂದ ತಕ್ಷಣ. ಯಾವ್ದಾದ್ರು ಫ್ರೆಂಡ್ಸ್ ಎಲ್ಲ ಬಂದಿದಾರಲ್ಲ ಚರಿ. ಯಾರ್ಯಾರು ಇವ್ರು? ಪ್ರಿನ್ಸಸ್ ಎಲ್ಲ ಯಾರ್ ಫ್ರೆಂಡ್ಸ್? ಇದು ಬಂದು ಅವಳು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ಪ್ರೈಸು, ಒಂದು ಪುಟಾಣಿ ಸೆಲೆಬ್ರೇಷನ್ನು. ಹಾಗೆ ನಾನೊಂದು ಡಾಲ್ನ ಕಳಿಸಿದ್ವಿ. ಬ್ಯಾಲರಿನಾ ಅಂದರೆ ಅವಳಿಗೆ ತುಂಬಾ ಇಷ್ಟ, ಬ್ಯಾಲೆಟ್ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ ಅವಳಿಗೆ. ಸೊ ಹಾಗಾಗಿ ಅದೊಂದು ಕಳಿಸಿದ್ದೆ. ಹಾಗೆ ಒಂದಿಷ್ಟು ಡ್ರೆಸ್ಗಳನ್ನು ಆರ್ಡ್ರ್ ಮಾಡಿದ್ದೆ, ಶೂಗಳನ್ನು ಆರ್ಡ್ರ್ ಮಾಡಿದ್ದೆ. ಸೊ ಅವಳು ಅದನ್ನು ಹಾಕ್ಕೊಂಡು, ಡ್ರೆಸ್ ಹಾಕ್ಕೊಂಡು ಸ್ಕೂಲ್ಗೆಲ್ಲ ಹೋಗಿ, ಸ್ಕೂಲ್ಗೆಲ್ಲ ಪ್ಲ್ಯಾಂಟು ಮತ್ತು ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾಳೆ. ಅದಾದಮೇಲೆ ಬರ್ಡೇ ದಿನ ಅಂದರೆ ಅವಳಿಗೆ ಎಕ್ಸಾಮ್ ಇತ್ತು. ಸೊ 2-3 ದಿನ ಆದಮೇಲೆ ಈ ಥರ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಅವಾಗೊಂದು ಸೆಲೆಬ್ರೇಷನ್ನು ಇದು. ಆವಾಗೊಂದು ಕೇಕ್ ತೊಗೊಂಬಂದು ಫ್ರೆಂಡ್ಸ್ನೆಲ್ಲ ಕರೆದು, ಬಿಕಾಸ್ ಅವಳಿಗೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದು ತುಂಬಾ ಇಷ್ಟ. ಸೊ ಅದು ನನ್ನ ಹತ್ರ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು. ಸೊ ಅದನ್ನೇ ಮಾಡ್ಕೊಂಡಿದ್ದೀನಿ. ಸೊ ಈಗ ನಿಮ್ಮ ಜೊತೆ ಕೆಲವು ಫೋಟೋಗಳನ್ನು ಶೇರ್ ಮಾಡ್ಕೊಳ್ತೀನಿ. ಸುಮಾರಿದೆ, ಹಂಡ್ರೆಡ್ಸ್ ಆಫ್ ಫೋಟೋಸ್ ಇದ್ದಾವೆ. ಬಟ್ ತುಂಬ ಸ್ವಲ್ಪ ಒಂದು 7-8 ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆಲವೊಂದು ರೀಲ್ಸ್ಗಳನ್ನು ನಾನು ಶೇರ್ ಮಾಡ್ಕೋತೀನಿ. ಹೋಪ್ ನೀವು ಅದನ್ನೆಲ್ಲ ಎಂಜಾಯ್ ಮಾಡ್ತೀರಿ. ಹಾಗೆ ಚರಿನ ಸುಮಾರು ದಿನದ ಮೇಲೆ ನೋಡಿ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನಗೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರ್ತೀರಿ, ಚರಿ ಇಲ್ದಲೇ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ನನಗೆ ಮನಸ್ಸು ಬರ್ತಿಲ್ಲ ಅಂತ. ಸೊ ಈಗ ಚರಿನ ನೋಡಿ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ. ಹಾಗೆ ಚರಿ ಫೋಟೋಸ್ಗಳು, ಬರ್ಡೇ ಸೆಲೆಬ್ರೇಷನ್ನು ಎಲ್ಲ ನೋಡಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಫೋಟೋಸ್ಗೆಲ್ಲ ಅದರದ್ದೇ ಆದಂತಹ ಒಂದು ಸಾಂಗ್ಗಳನ್ನು ಹಾಕಿದಾಗ ನಿಮ್ಗೆ ಗೊತ್ತಿರುತ್ತಲ್ಲ, ರೀಲ್ಸ್ ಎಲ್ಲ ಮಾಡುತ್ತಾರೆ. ಸೊ ಆ ಥರ ಮಾಡಿದಾಗ ಇನ್ನೂ ತುಂಬ ಸುಂದರವಾಗಿ ಅನಿಸುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಎಸ್, ಈ ವಿಡಿಯೋ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.